ನಮಸ್ಕಾರ ಆತ್ಮೀಯರೇ. ಇವತ್ತಿನ ವಿಷಯ, ನಾವು ಯಾವೆಲ್ಲ ಸಂದರ್ಭದಲ್ಲಿ ಮೌನವಾಗಿರಬೇಕು, ಇದರಿಂದ ನಮ್ಮ ಜೀವನದಲ್ಲಿ ಏನಾದರೂ ಉಪಯೋಗ ಇದೆಯಾ, ಏನಾದರೂ ಉಪಯೋಗ ಪಡ್ಕೋಬೋದಾ ಅಂತ ನೋಡೋದಾದರೆ, ನಾವು ಮಾತನಾಡುವ ರೀತಿಗೆ ಸಂಬಂಧನ ಉಳಿಸುವ ಅಥವಾ ಅಳಿಸುವ ಶಕ್ತಿ ಇರುತ್ತೆ. ಮಾತು ಬೆಳ್ಳಿ, ಆದರೆ ಮೌನ ಬಂಗಾರ. ಈ ಮಾತು ಎಷ್ಟು ಸತ್ಯವೋ, ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು ಎಂಬ ಪ್ರಜ್ಞೆಯನ್ನು ಕೂಡ ಬೆಳೆಸ್ಕೊಂಡಿರಬೇಕು. ಯಾಕೆಂದರೆ ಕೇವಲ ಮಾತಿನಿಂದಲೇ ಎಷ್ಟೋ ಸಂಬಂಧಗಳು ಮುರಿದು ಹೋಗುತ್ತೆ. ಅದರಿಂದಲೇ ಹೇಳುವುದು ಮೌನಂ ಕಲಹನಾಸ್ತಿ. ಯಾವಾಗ ಮಾತನಾಡಬೇಕು, ಯಾವಾಗ ಮೌನವಾಗಿರಬೇಕು ಎಂಬುದರ ಅರಿವಿರಬೇಕು ನಮಗೆ. ಹಾಗೆ ಜ್ಞಾನಿಗಳ ಮುಂದೆ, ಗುರು ಹಿರಿಯರ ಮುಂದೆ ನಮ್ಮ ಅಲ್ಪವಿದ್ಯೆ, ಅರ್ಧಂಬರ್ಧ ತಿಳುವಳಿಕೆ, ಪಾಂಡಿತ್ಯ ಪ್ರದರ್ಶನ ಮಾಡದೆ ಮೌನವಾಗಿರೋದೇ ಉತ್ತಮ. ಪೂಜೆಯ ಸಮಯದಲ್ಲಿ, ಪ್ರಾರ್ಥನೆ ಸಲ್ಲಿಸುವಾಗ, ಧ್ಯಾನ ಮಾಡುವಾಗ ಮೌನವಾಗಿರಬೇಕು. ನಮ್ಮ ಮಾತಿಗೆ ಬೆಲೆ, ಗೌರವ ಸಿಗದ ಕಡೆ ಮೌನವಾಗಿರಬೇಕು. ಎದುರಿಗಿರುವ ವ್ಯಕ್ತಿಯಿಂದ ನಮ್ಮ ಮಾತಿಗೆ ಸ್ಪಂದನೆ ಸಿಗದೇ ಇದ್ದಾಗ ಮೌನವಾಗಿರಬೇಕು. ಅಜ್ಞಾನಿಗಳ ಜೊತೆಯಲ್ಲಿ, ಮೂರ್ಖರ ಜೊತೆಯಲ್ಲಿ ವಾದ ಮಾಡದೆ ಮೌನವಾಗಿರುವುದೇ ಉತ್ತಮ. ಎಲ್ಲಿ ಮಾತಿನಿಂದ ಕಲಹ ಉಂಟಾಗುತ್ತೋ ಅಲ್ಲಿ ಮೌನವಾಗಿದ್ದರೆ ಇನ್ನೂ ಒಳ್ಳೆಯದು. ಮನೆಯಲ್ಲಿ ಇಬ್ಬರು ಸ್ತ್ರೀಯರ ಮಧ್ಯೆ ಮಾತಿನ ವಾಗ್ವಾದ ನಡೀತಾ ಇದ್ದಾಗ ಯಾರ ಪರವಹಿಸದೆ ಸುಮ್ಮನೆ ಇರೋದು ಉತ್ತಮ. ನಮ್ಮನ್ನು ಕೆಣಕುವ ಉದ್ದೇಶದಿಂದಲೇ ಕೆಲವರು ಕಾಲು ಕೆರೆದು ಜಗಳಕ್ಕೆ ಬರೋ ಥರ ಇರ್ತಾರೆ. ಆಗ ನಾವು ಮೌನವಾಗಿದ್ದರೆ, ಆ ಮೌನವೇ ನಮ್ಮ ಉತ್ತರವಾಗಿದ್ದರೆ ಇನ್ನೂ ಉತ್ತಮವಾಗಿರುತ್ತೆ. ಕೇಳದೆಯೇ ಯಾರಿಗೂ ಸಲಹೆ ಕೊಡುವ, ಉಪದೇಶ ಮಾಡುವ ಕೆಲಸವನ್ನು ಮಾಡಬಾರ್ದು. ಸಿಟ್ಟು ಬಂದಾಗ ಮಾತನಾಡದೆ ಮೌನವಾಗಿರಬೇಕು. ಯಾವುದೇ ವಿಷಯಕ್ಕೂ ಕೋಪದಿಂದ ಪ್ರತಿಕ್ರಿಯೆ ನೀಡಲೇಬಾರದು. ಅಂತಹ ಸಂದರ್ಭಗಳಲ್ಲಿ ಮಾತನಾಡುವಾಗ ನಾವು ನಮ್ಮ ವಿವೇಚನೆಯನ್ನು ಕಳ್ಕೊಂಡಿರ್ತೇವೆ. ಕ್ರೋಧದಿಂದ ಗಟ್ಟಿ ಧ್ವನಿಯಲ್ಲಿ ಮತ್ತೊಬ್ಬರ ಮೇಲೆ ರೇಗಾಡಿ ಬಿಡ್ತೇವೆ. ಇದು ಕೇವಲ ಇಬ್ಬರ ನಡುವಿನ ಸಂಬಂಧವನ್ನು ಮಾತ್ರವಲ್ಲ, ಸಂವಹನವನ್ನು ಕೂಡ ಹಾಳು ಮಾಡುತ್ತೆ. ಸತ್ಯ ಏನು ಎಂಬುದು ಗೊತ್ತಿಲ್ಲದೆ ಇದ್ದಾಗ ಮಾತನಾಡದೆ ಮೌನವಾಗಿರುವುದು ತುಂಬ ಒಳ್ಳೆಯದು. ಕೆಲವೊಂದು ಸಂದರ್ಭಗಳಲ್ಲಿ ಘಟನೆ ಏನು, ನಿಜವಾಗಿಯೂ ಏನಾಗಿದೆ ಎಂಬುದು ನಮಗೆ ಅರಿವೇ ಇರುವುದಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಮೌನವಾಗಿದ್ದರೆ ಉತ್ತಮ. ಎದುರಿಗಿದ್ದವರಿಗೆ ನಮ್ಮ ಮಾತಿನಿಂದ ನೋವುಂಟಾಗ್ತಾ ಇದೆ ಅಂತ ಅನಿಸಿದರೆ ಆಗಲೂ ಕೂಡ ಮೌನವಾಗಿದ್ದರೆ ಒಳ್ಳೆಯದು. ಇತರರು ಮಾತನಾಡುವಾಗ ಮೌನವಾಗಿದ್ದುಕೊಂಡು ಮಾತು ಮುಗಿಯುವವರೆಗೂ ಕೇಳಿಸ್ಕೋಬೇಕು. ನಿರಂತರವಾಗಿ ಮಾತನಾಡ್ತಾ ಇದ್ದರೆ ಎದುರಿಗಿದ್ದವರಿಗೆ ಸಹಿಸಿಕೊಳ್ಳಲು ಅಸಾಧ್ಯವಾಗಬಹುದು. ಎಷ್ಟು ಬೇಕೋ ಅಷ್ಟು ಮಾತನಾಡಿ ಮೌನವಾಗಿದ್ದರೆ ಒಳ್ಳೆಯದು. ಜಗಳ ನಡೆಯುವಾಗ ಮತ್ತು ನಿಮಗೆ ಯಾವುದೇ ಕೂಡ ಸಂಬಂಧವಿಲ್ಲದಿರುವಂಥ ವಿಷಯದಲ್ಲಿ ತಲೆ ಹಾಕದೆ ಆಗಲೂ ಮೌನವಾಗಿದ್ದರೆ ನಾವು ತೊಂದರೆಗೆ ಸಿಲುಕದೇ ಇರೋದು ಸಾಧ್ಯ. ಇನ್ನೊಬ್ಬರ ನಡವಳಿಕೆಯ ಬಗ್ಗೆ ಅಭಿಪ್ರಾಯ ನೀಡಲು ಹೋಗದೆ ಮೌನವಾಗಿರಬೇಕು. ಗುಂಪಿನಲ್ಲಿ ಒಂದಿಷ್ಟು ಜನ ಯಾವುದೋ ವಿಚಾರಕ್ಕೆ ಮಾತನಾಡ್ತಿರುವಾಗ ಅವರ ಮಧ್ಯೆ ಹೋಗಿ ಸೇರಿಕೊಂಡು ಎಲ್ಲವೂ ಗೊತ್ತಿದ್ದವರಂತೆ ಕೂಡ ವರ್ತಿಸಬಾರದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.